ಕೆಲವೊಮ್ಮೆ ಒಂಟಿತನವು ಜೀವನದ ದೊಡ್ಡ ಗುರು. ಅದು ನಮ್ಮನ್ನು ಬಲಿಷ್ಠರನ್ನಾಗಿಸುತ್ತದೆ, ನಿಜವಾದವರನ್ನ ಗುರುತಿಸಲು ಕಲಿಸುತ್ತದೆ. ಒಂಟಿತನ ಕೆಲವೊಮ್ಮೆ ನೋವು ಕೊಡಬಹುದು, ಆದರೆ ಅದೇ ಮೌನದಲ್ಲಿ ಜೀವನದ ದೊಡ್ಡ ಪಾಠವನ್ನು ಅಡಗಿದೆ. ಯಾರು ನಮ್ಮವರು, ಯಾರು ಕೇವಲ ಸಮಯಕ್ಕಾಗಿ ಬಂದವರು ಎಂಬುದನ್ನು ಅರ್ಥ ಮಾಡಿಸುತ್ತದೆ. ಮೌನದಲ್ಲೇ ಮನಸ್ಸು ಹೆಚ್ಚು ಮಾತನಾಡುತ್ತದೆ, ನೋವಿನಲ್ಲೇ ನಾವು ಹೆಚ್ಚು ಬದಲಾಗುತ್ತೇವೆ. ಎಲ್ಲರ ಜೊತೆ ಇದ್ದಾಗ ಸಂತೋಷ ಸಿಗಬಹುದು, ಆದರೆ ಒಂಟಿಯಾಗಿ ನಡೆದಾಗ ಜೀವನದ ನಿಜವಾದ ಅರ್ಥ ತಿಳಿಯುತ್ತದೆ. ಜನರ ನಡುವೆ ಇದ್ದರೂ ಮನಸ್ಸು ಖಾಲಿಯಾಗಿರುವ ಕ್ಷಣಗಳು ಬರುತ್ತದೆ. ಆ ಸಮಯದಲ್ಲಿ ಯಾರು ನಮ್ಮ ಜೊತೆ ಇರದಿದ್ದರೂ ನಮ್ಮೊಳಗಿನ ಶಕ್ತಿ ನಮ್ಮನ್ನು ಹಿಡಿದು ನಿಲ್ಲಿಸುತ್ತದೆ. ಒಂಟಿತನ ನಮಗೆ ಯಾರನ್ನ ನಂಬಬೇಕು, ಯಾರನ್ನ ದೂರವಿಡಬೇಕು ಎಂಬುದನ್ನು ತಿಳಿಸುತ್ತದೆ. ಮೌನವೇ ಕೆಲವೊಮ್ಮೆ 1000 ಮಾತುಗಳಿಗಿಂತ ಹೆಚ್ಚು ಅರ್ಥ ನೀಡುತ್ತದೆ. ನೋವು ನಮ್ಮನ್ನು ಕುಗ್ಗಿಸಲು ಸಾಧ್ಯವಿಲ್ಲ, ಇನ್ನಷ್ಟು ಬಲಿಷ್ಠರನ್ನಾಗಿಸಲು ಬರುತ್ತದೆ. ಜೀವನದಲ್ಲಿ ಎಲ್ಲರ ಜೊತೆ ನಡೆಯುವುದಿಲ್ಲ, ಕೆಲವರು ಮಧ್ಯದಲ್ಲೇ ಕೈ ಬಿಡುತ್ತಾರೆ. ಆದರೆ ಒಂಟಿಯಾಗಿ ನಡೆದ ದಾರಿಯೇ ನಮ್ಮನ್ನು ಗಟ್ಟಿಯಾದ ವ್ಯಕ್ತಿಯಾಗಿಸುತ್ತದೆ. ಆದ್ದರಿಂದ ಕೆಲವೊಮ್ಮೆ ಒಂಟಿತನವನ್ನು ಭಯಪಡಬೇಡಿ, ಅದೇ ನಿಮ್ಮ ಜೀವನದ ಹೊಸ ಆರಂಭಕ್ಕೂ ಅತ್ಯುತ್ತಮ ಪಾಠಕ್ಕೂ ಕಾರಣವಾಗಬಹುದು. ನಮ್ಮ ಸುತ್ತ ಹಲವರು ಇದ್ದರು, ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಕೇವಲ ಜನ. ಕೆಲವು ಅಷ್ಟೇ ಜನ ಇರ್ತಾರೆ. ಕೆಲವರು ಅಗತ್ಯವಿರುವವರಿಗೆ ಮಾತ್ರ ನಮ್ಮ ಜೊತೆ ಇರುತ್ತಾರೆ. ಅಗತ್ಯ ಮುಗಿದ ಮೇಲೆ ನೆನಪುಗಳನ್ನೇ ಬಿಟ್ಟು ಹೋಗುತ್ತಾರೆ. ಆ ಸಮಯದಲ್ಲಿ ಕಣ್ಣೀರು ಬರುವುದು ಸಹಜ, ಮನಸ್ಸು ಮುರಿಯುವುದು ಕೂಡ ಸಹಜ. ಆದರೆ ಅದೇ ನೋವು ಒಂದು ದಿನ ನಮ್ಮನ್ನು ಹಿಂದಕ್ಕಿಂತ ಹೆಚ್ಚು ಬಲಿಷ್ಠರನ್ನಾಗಿ ಮಾಡುತ್ತದೆ. ಒಂಟಿತನ ನಮಗೆ ಮೌನದ ಅರ್ಥವನ್ನು ಕಲಿಸುತ್ತದೆ, ನಮ್ಮ ಮೌಲ್ಯವನ್ನು ಕೂಡ ತಿಳಿಸುತ್ತದೆ. ಯಾರಿಗಾಗಿ ಎಷ್ಟು ಮಾಡಬೇಕು ಎಂಬುದನ್ನು ಅರಿವಿಗೆ ತರುತ್ತದೆ. ಜೀವನದಲ್ಲಿ ಎಲ್ಲ ದಾರಿಗಳಲ್ಲೂ ಜೊತೆ ಸಿಗುವುದಿಲ್ಲ. ಕೆಲವು ದಾರಿಗಳನ್ನು ನಾವೇ ಒಬ್ಬರೇ ನಡೆಯಬೇಕು. ಆ ಒಂಟಿ ಪ್ರಯಾಣವೇ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಬಿದ್ದಾಗ ಎದ್ದು ನಿಲ್ಲಿಸುವುದನ್ನು, ಅಳುತ್ತಾ ಇದ್ದರೂ ನಗುವುದನ್ನು, ನೋವಿನಲ್ಲೂ ಬದುಕುವುದನ್ನು ಕೂಡ ಕಲಿಯಬೇಕು. ಆದ್ದರಿಂದ ಕೆಲವೊಮ್ಮೆ ಒಂಟಿತನವು ಶಾಪ ಎಂದು ಕೂಡ ಭಾವಿಸಬೇಡಿ, ಅದೇ ಜೀವನದ ಅತ್ಯುತ್ತಮ ಗುರಿಯಾಗಿದೆ. ಅದೇ ನಮ್ಮನ್ನು ನಿಜವಾದ ವ್ಯಕ್ತಿಯಾಗಿಸುವ ಶಕ್ತಿ ಕೂಡ ಆಗಿದೆ. ಜನರ ಮಧ್ಯೆ ನಗುತ್ತಾ ಇದ್ದರೂ ಮನಸ್ಸಿನೊಳಗೆ 1000 ನೋವುಗಳು ಅಡಗಿರುತ್ತವೆ. ನಾವು ಎಲ್ಲರಿಗಾಗಿ ಇದ್ದಾಗ ಎಲ್ಲರೂ ನಮಗಾಗಿ ಇರುತ್ತಾರೆ ಎಂಬುದು ಭಾವಿಸುತ್ತೇವೆ. ಆದರೆ ಜೀವನ ಒಂದು ದಿನ ಸತ್ಯವನ್ನು ತೋರಿಸುತ್ತದೆ. ನಮ್ಮ ನೋವನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವವರು ತುಂಬ ಕಡಿಮೆ ಎಂದು. ಕೆಲವರು ಮಾತುಗಳಿಂದ ಹತ್ತಿರವಾಗುತ್ತಾರೆ, ಆದರೆ ಸಮಯ ಬಂದಾಗ ದೂರ ಹೋಗುತ್ತಾರೆ. ಕೆಲವರು ಭರವಸೆ ಕೊಡುತ್ತಾರೆ, ಆದರೆ ಅದನ್ನೇ ಮುರಿದು ಹೋಗುತ್ತಾರೆ. ಆ ಕ್ಷಣದಲ್ಲಿ ಮನಸ್ಸು ಒಡೆಯುತ್ತದೆ, ಕಣ್ಣೀರು ಮೌನವಾಗಿ ಹರಿಯುತ್ತದೆ. ಯಾರಿಗೂ ಹೇಳಲಾರದ ನೋವು ಒಳಗೆ ಉಳಿದುಕೊಳ್ಳುತ್ತದೆ. ಆದರೆ ಅದೇ ಒಂಟಿತನ ನಿಧಾನವಾಗಿ ನಮ್ಮನ್ನು ಬದಲಾಯಿಸುತ್ತದೆ. ಅದು ನಮ್ಮನ್ನು ಗಟ್ಟಿಗೊಳಿಸುತ್ತದೆ, ಮೌನದಲ್ಲೂ ಬದುಕುವುದು ಕಲಿಸುತ್ತದೆ. ಯಾರನ್ನ ಅತಿಯಾಗಿ ನಂಬಬಾರದು, ನಮ್ಮ ಸಂತೋಷವನ್ನು ನಾವೇ ಹುಡುಕಿಕೊಳ್ಳಬೇಕು ಎಂಬ ಪಾಠವನ್ನು ಕಲಿಸುತ್ತದೆ. ಒಂಟಿಯಾಗಿ ಕಳೆಯುವ ರಾತ್ರಿ, ಮೌನದಲ್ಲಿ ಹರಿಯುವ ಕಣ್ಣೀರು, ಮನಸ್ಸಿನೊಳಗಿನ ಯುದ್ಧ, ಇವೆಲ್ಲವೂ ಒಂದು ದಿನ ನಮ್ಮ ಶಕ್ತಿಯಾಗುತ್ತದೆ. ಜೀವನದಲ್ಲಿ ಎಲ್ಲರ ಜೊತೆ ನಡೆಯುವುದಿಲ್ಲ. ಕೆಲವರು ನೆನಪುಗಳಾಗಿ ಉಳಿಯುತ್ತಾರೆ, ಕೆಲವರು ಪಾಠಗಳಾಗಿ ಹೋಗುತ್ತಾರೆ. ಆದರೆ ಒಂಟಿಯಾಗಿ ನಡೆದ ದಾರಿಯೇ ನಮ್ಮನ್ನು ಜೀವನದ ನಿಜವಾದ ವ್ಯಕ್ತಿಯಾಗಿಸುತ್ತದೆ. ಆದ್ದರಿಂದ ಕೆಲವೊಮ್ಮೆ ಒಂಟಿತನವು ಭಯಪಡಬೇಡಿ, ಅದೇ ನಿಮ್ಮನ್ನು ನಿಮ್ಮೊಂದಿಗೆ ಪರಿಚಯಿಸುತ್ತದೆ. ಅದೇ ನಿಮ್ಮ ಮೌಲ್ಯವನ್ನು ಗುರುತಿಸುತ್ತದೆ. ಅದೇ ಜೀವನದ ಅತ್ಯಂತ ದೊಡ್ಡ ಗುರುವಾಗಿದೆ. ಜೀವನದಲ್ಲಿ ಎಲ್ಲರೂ ನಮ್ಮವರೇ ಎಂದು ನಂಬುತ್ತೇವೆ,
ನಾವು ಪ್ರೀತಿಸಿದವರು ಕೂಡ ನಂಬಿದವರು ಯಾವತ್ತೂ ಜೊತೆ ಇರುತ್ತಾರೆ ಎಂಬ ಭಾವಿಸುತ್ತೇವೆ. ಆದರೆ ಸಮಯ ಬದಲಾಗದಂತೆ ಜನರ ಮನಸ್ಸು ಕೂಡ ಬದಲಾಗುತ್ತದೆ ಎಂಬ ಸತ್ಯವನ್ನು ಜೀವನ ಕಲಿಸುತ್ತದೆ. ಕೆಲವರು ನಮ್ಮ ನಗುವಿನ ಹಿಂದೆ ಇರುವ ನೋವನ್ನು ನೋಡದೆ ಹೋಗುತ್ತಾರೆ. ಕೆಲವರು ನಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳದೆ ದೂರ ಸರಿಯುತ್ತಾರೆ. ನಾವು ಎಲ್ಲರಿಗಾಗಿ ಸಮಯ ಕೊಡುತ್ತೇವೆ, ಆದರೆ ಒಂದು ದಿನ ನಮ್ಮ ಕಣ್ಣೀರಿಗೆ ಸಮಯ ಕೊಡುವವರು ಯಾರೂ ಇಲ್ಲ ಎಂದು ಗೊತ್ತಾಗುತ್ತದೆ. ಆ ಕ್ಷಣದಲ್ಲಿ ಮನಸ್ಸು ತುಂಬ ಮುರಿಯುತ್ತದೆ. ಯಾರಿಗಾದರೂ ಮನಸ್ಸಿನ ಮಾತು ಕೇಳಬೇಕು ಅನಿಸುತ್ತದೆ, ಆದರೆ ಕೇಳುವವರು ಯಾರೂ ಇಲ್ಲದಾಗ ಒಂಟಿತನವೇ ನಮ್ಮ ಜೊತೆಗಾರನಾಗುತ್ತದೆ. ಮೊದಲಿಗೆ ಆ ಒಂಟಿತನ ನೋವಾಗುತ್ತದೆ, ರಾತ್ರಿ ನಿದ್ರೆ ಬಾರದಂತೆ ಮಾಡುತ್ತದೆ. ಹಳೆಯ ನೆನಪುಗಳು ಕಣ್ಣೀರು ತರಿಸುತ್ತವೆ. ಮನಸ್ಸು ಸಾವಿರ ಪ್ರಶ್ನೆಗಳನ್ನು ಕೇಳುತ್ತದೆ, ನಾನು ತಪ್ಪೇನು ಮಾಡಿದೆ ಎಂದು. ಆದರೆ ನಿಧಾನವಾಗಿ ಅದೇ ಒಂಟಿತನ ನಮ್ಮನ್ನು ಬದಲಾಯಿಸಲು ಆರಂಭಿಸುತ್ತದೆ. ಅದು ನಮ್ಮನ್ನು ಗಟ್ಟಿಗೊಳಿಸುತ್ತದೆ. ಯಾರು ಜೊತೆ ಇಲ್ಲದಿದ್ದರೂ ಬದುಕಬಹುದು ಎಂಬ ಧೈರ್ಯ ಕೊಡುತ್ತದೆ. ನಮ್ಮ ಮೌಲ್ಯವನ್ನು ನಾವೇನೇ ಅರಿಯುವುದಂತೆ ಮಾಡುತ್ತದೆ. ಜೀವನದಲ್ಲಿ ಕೆಲವರು ಪಾಠ ಕಲಿಸಲು ಮಾತ್ರ ಬರುತ್ತಾರೆ. ಅವರು ನಮ್ಮ ಜೊತೆ ಸದಾ ಇರಲು ಬರುವುದಿಲ್ಲ. ಕೆಲವರು ನೆನಪುಗಳಾಗಿ ಉಳಿಯುತ್ತಾರೆ, ಕೆಲವರು ಗಾಯಾಳುಗಳಾಗಿ ಉಳಿಯುತ್ತಾರೆ. ಆದರೆ ಪ್ರತಿಯೊಬ್ಬರೂ ಜೀವನದ ಒಂದು ಸತ್ಯವನ್ನು ಕಲಿಸಿ ಹೋಗುತ್ತಾರೆ, ಅದಂತೂ ಖಂಡಿತ. ಒಂಟಿಯಾಗಿ ನಡೆದ ದಾರಿಗಳು ಸುಲಭವಲ್ಲ, ಆದರೆ ಅದೇ ದಾರಿಗಳು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಬಿದ್ದರೂ ಮತ್ತು ಎದ್ದು ನಿಲ್ಲಿಸುವುದನ್ನು ಕಲಿಸುತ್ತದೆ. ಅಳುತ್ತಾ ಇದ್ದರೂ ನಗುವುದನ್ನು ಕಲಿಸುತ್ತದೆ. ಆದರೂ ಅತಿಯಾಗಿ ಅವಲಂಬಿಸದೆ ಬದುಕುವುದನ್ನು ಕಲಿಯುತ್ತೇವೆ. ಒಂಟಿತನ ಒಂದು ಶಾಪವಲ್ಲ, ಅದು ಜೀವನ ನಮ್ಮನ್ನು ಬಲಿಷ್ಠರನ್ನಾಗಿಸಲು ಕೊಡುವ ಪರೀಕ್ಷೆ. ಮೌನ ಒಂದು ದುರ್ಬಲತೆಯಲ್ಲ, ಅದು ಒಳಗಿನ ಶಕ್ತಿಯ ಸಂಕೇತ. ಮನಸ್ಸು ಮುರಿದರೂ ಜೀವನ ಮುಂದುವರಿಯಲೇಬೇಕು, ಯಾಕೆಂದರೆ ಸಮಯ ಯಾರಿಗಾಗಿ ನಿಲ್ಲುವುದಿಲ್ಲ. ಕೆಲವರು ನಮ್ಮ ಬದುಕಿನಿಂದ ದೂರವಾದರೂ ಅವರ ನೆನಪುಗಳ ಜೊತೆ ಬದುಕುವುದನ್ನು ಜೀವನ ಕಲಿಸುತ್ತದೆ. ಕಣ್ಣೀರು ಮೌನವಾಗಿ ಹರಿದರೂ ಮುಖದಲ್ಲಿ ನಗು ಇಟ್ಟು ನಡೆಯಬೇಕಾಗುತ್ತದೆ. ನೋವು ಎಷ್ಟೇ ಇದ್ದರೂ ಒಂಟಿತನ ಒಂದು ದಿನ ಅದನ್ನು ಮರೆತು ಮುಂದೆ ಸಾಗಬೇಕಾಗುತ್ತದೆ. ಜೀವನ ಯಾರಿಗಾಗಿಯೂ ನಿಲ್ಲುವುದಿಲ್ಲ, ಆದ್ದರಿಂದ ಮನಸ್ಸು ಮುರಿದರೂ ನಾವು ಮತ್ತೆ ಎದ್ದು ನಿಲ್ಲಬೇಕು. ಯಾಕೆಂದರೆ ಪ್ರತಿಯೊಂದು ಮುರಿದ ಹೃದಯಗಳಿಗೂ ಮತ್ತೆ ಹೊಸದಾಗಿ ಬದುಕುವ ಶಕ್ತಿ ಅಡಗಿದೆ. ಯಾಕೆಂದರೆ ಜೀವನ ಯಾರ ನೋವಿಗಾಗಿಯೂ ನಿಲ್ಲುವುದಿಲ್ಲ. ನಾವು ಎಷ್ಟು ಅಳಿದರೂ ಅತ್ತರೂ ಸಮಯ ಮುಂದೆ ಸಾಗುತ್ತಲೇ ಹೋಗುತ್ತದೆ. ಕೆಲವರು ನಮ್ಮ ಬದುಕಿಗೆ ಬಂದು ಸಂತೋಷದ ಕ್ಷಣಗಳನ್ನು ಕೊಡುತ್ತಾರೆ, ಆದರೆ ಕೆಲವರು ಅದೇ ಮನಸ್ಸಿಗೆ ಮರೆಯಲಾಗದ ನೋವನ್ನು ಬಿಟ್ಟು ಹೋಗುತ್ತಾರೆ. ನಾವು ತುಂಬ ನಂಬಿದವರು ದೂರವಾದಾಗ ಮನಸ್ಸು ಸಂಪೂರ್ಣ ಖಾಲಿಯಾಗುತ್ತದೆ. ಒಮ್ಮೆ ನಮ್ಮ ಜೊತೆ ಪ್ರತಿದಿನ ಮಾತನಾಡುತ್ತಿದ್ದವರು ಹಠಾತ್ ಮೌನವಾದಾಗ ಆ ಮೌನವೇ ಸಾವಿರ ನೋವುಗಳನ್ನು ಕೊಡುತ್ತದೆ. ರಾತ್ರಿ ನಿದ್ರೆ ಬಾರದೆ ಹಳೆಯ ನೆನಪುಗಳು ಮನಸ್ಸನ್ನು ಕಾಡುತ್ತವೆ. ಕಣ್ಣೀರು ಯಾರಿಗೂ ಕಾಣದಂತೆ ಹರಿಯುತ್ತದೆ. ಯಾಕೆ ಹೀಗಾಯಿತು ಎಂಬ ಪ್ರಶ್ನೆ ಮನಸ್ಸನ್ನು ಮರು ಕಾಡುತ್ತದೆ. ಆದರೆ ಎಷ್ಟೇ ನೋವಿದ್ದರೂ ಜೀವನ ಮುಂದೆ ಸಾಗಲೇಬೇಕು. ಯಾಕೆಂದರೆ ಬಿದ್ದ ಜಾಗದಲ್ಲೇ ಉಳಿದರೆ ನಮ್ಮ ಕನಸುಗಳೇ ನಿಂತು ಹೋಗುತ್ತವೆ. ಮನಸ್ಸು ಮುರಿದಾಗಲೇ ನಾವು ಹೆಚ್ಚು ಗಟ್ಟಿಯಾಗುತ್ತೇವೆ. ನೋವು ಬಂದಾಗಲೇ ಜನರ ನಿಜವಾದ ಮುಖ ಗೊತ್ತಾಗುತ್ತದೆ. ಒಂಟಿತನ ಬಂದಾಗಲೇ ನಮ್ಮೊಳಗಿನ ಶಕ್ತಿ ಎಷ್ಟಿದೆ ಎಂಬುದನ್ನು ತಿಳಿಯುತ್ತದೆ. ಕೆಲವರು ನಮ್ಮ ಜೀವನದಲ್ಲಿ ಉಳಿಯಲು ಬರುವುದಿಲ್ಲ, ಪಾಠ ಕಲಿಸಲು ಮಾತ್ರ ಬರುತ್ತಾರೆ. ಅವರು ಹೋಗಿಬಿಟ್ಟ ನಂತರ ಅವರ ನೆನಪುಗಳು ನೋವಾಗಬಹುದು, ಆದರೆ ನೋವು ಒಂದು ದಿನ ನಮ್ಮ ಶಕ್ತಿಯಾಗುತ್ತದೆ. ಜೀವನದಲ್ಲಿ ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯುವುದಿಲ್ಲ. ಕೆಲವೊಮ್ಮೆ ನಾವು ಬಯಸಿದರೆ ದೂರವಾಗುತ್ತಾರೆ. ನಾವು ಉಳಿಸಿಕೊಳ್ಳಲು ಪ್ರಯತ್ನಿಸಿದ ಸಂಬಂಧಿಗಳೇ ಮುರಿದು ಹೋಗುತ್ತವೆ. ಆದರೆ ಅದಕ್ಕಾಗಿ ಬದುಕನ್ನೇ ನಿಲ್ಲಿಸಬಾರ್ದು. ಯಾಕೆಂದರೆ ಪ್ರತಿಯೊಂದು ಕತ್ತಲಿನ ನಂತರ ಬೆಳಕು ಬರುತ್ತದೆ, ಪ್ರತಿಯೊಂದು ನೋವಿನ ನಂತರ ನೆಮ್ಮದಿ ಬರುತ್ತದೆ, ಪ್ರತಿಯೊಂದು ಮುರಿದ ಮನಸ್ಸುಗಳ ನಡುವೆ ಮತ್ತೆ ಹೊಸದಾಗಿ ಬದುಕುವ ಧೈರ್ಯ ಹುಟ್ಟಿಸುತ್ತದೆ. ಆದ್ದರಿಂದ ಮನಸ್ಸು ಮುರಿದರೂ ಜೀವನ ಮುಂದುವರಿಯಲೇಬೇಕು. ಕಣ್ಣೀರು ಇದ್ದರೂ ನಗುತ್ತಾ ಸಾಗಬೇಕು. ಯಾಕೆಂದರೆ ಒಂದು ದಿನ ಇವತ್ತಿನ ನೋವೇ ನಮ್ಮ ಬಲವಾಗುತ್ತದೆ.